ಟೋಟಲ್ ಅಂದ್ರೆ 15,38,000 ಚಿಲ್ಲರೆ ಬಂದಿದೆ ಸರ್. 15 ಲಕ್ಷ ರೊಟ್ಟಿ. ಇಲ್ಲೇನು ಬಂದ್ರು ಮಾಸ್ ಸರ್. ಉತ್ತರ ಕರ್ನಾಟಕ ಖಾರದ ಜೊತೆಗೂ ಸಿಹಿ ಮನಸ್ಸುಳ್ಳು ಅಂತವ್ರು ಸರ್. ಉತ್ತರ ಕರ್ನಾಟಕದವ್ರು ಬೇರೆ ಖಾರದ ಮಂದಿ ಅಂತಾರೆ, ಖಾರದ ಜೊತೆಗೆ ಸಿಹಿ ಪದಾರ್ಥಗಳು ಉಳ್ಳೋರು ಸರ್. ನಾವು ಸ್ವೀಟ್ ರೂಮ್ ಇದೆ, ಇಷ್ಟೆಲ್ಲ ಸ್ವೀಟ್ ಇಟ್ಟಿದ್ದೀವಿ. ಇರುವೆಗಳು ಯಾಕಿಲ್ಲ ಅಂತ, ಇರುವೆ ಇಲಿ ಏನು ಇಲ್ಲ ಅಂತ ಯಾಕೆ ಇರ್ಬೋದು ಅಂತಂದ್ರೆ ಇಲ್ಲಿ ನೋಡಿ ಎಲ್ಲ ಅರ್ಶಿನ ಪುಡಿ ಹಾಕಿದ್ದಾರೆ ಸರ್. ಇದು ಬದನೆಕಾಯಿ ಪಲ್ಯ ಮಾಡ್ತಾ ಇದೀವಿ. ಮಾರ್ನಿಂಗ್ ಇಂದ ರೆಡಿ ಆಗ್ತಿದೆ ಸರ್. 15-20 ದಿವಸವರೆಗೂ ಇದು ಒಲೆ ಆರದೇ ಇಲ್ಲ. ಬರೋ ಅಮಾಸೆವರೆಗೂ ಇದರಲ್ಲಿ ಸಿಂಗೆ ಉರಿತಾ ಇರುತ್ತೆ ಸರ್. ಇವರು ಯಾಕಂದ್ರೆ ಬಿಸಿ ಇರುತ್ತಲ್ಲ, ಬಿಸಿ ಕಾಲ್ಗೆ ತೊಂದರೆ ಆಗುತ್ತೆ ಅಂತ ಕಟ್ಕೊಂಡಿದ್ದಾರೆ ಸರ್. ಇದು ಜಾತ್ರೆ ಅಂದ್ರೆ ಮಾದ್ಲಿ, ಹಾಲು ತುಪ್ಪ ಮಾದ್ಲಿ, ಬದ್ನಿಕಾಯಿ ಪಲ್ಯ, ಅದ್ರ ಜೊತೆ ಒಂದ್ ಸ್ವಲ್ಪ ಹುಣಸೆಟ್ಟು ಹಾಕಿದ್ರಂತೂ ಇನ್ನೂ ರುಚಿ. ಕೊಪ್ಪಳ ಕಾರಾಗೃಹ ಕೈದಿಗಳಿಂದ ಗವಿಮಠಕ್ಕೆ ಸಂತರ್ಪಣೆ ಏನು ಭಕ್ತಿಯ ಸೇವೆ ಅಂತಂದು ಹಾಕಿದ್ರು. ಭವ ಕಳೆವ ಶಿವ ಕಳೆಯೇ ಗವಿಸಿದ್ದೇಶ. ಎಲ್ಲಿ ಬಂದ್ವಿ ಈಗ ಅಣ್ಣ? ಈಗ ನಾವು ದಾಸೋಹದ ಮನೆಗೆ ಬಂದಿದ್ದೀವಿ. ದಾಸೋಹ ಮಹಾದಾಸೋಹ ಅಡಿಗೆ ತಯಾರಾಗುವಂತ ಕಿಚನ್ಗೆ ಬಂದಿದ್ವಿ. ಬರೀ ಕಿಚನ್ ಅಲ್ಲ, ಇದು ಮೆಗಾ ಕಿಚನ್. ಲಾಸ್ಟ್ ಇಯರ್ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡಿರ್ತಾರೆ, ನೋಡಿ ಖುಷಿ ಪಟ್ಟಿದ್ದಾರೆ ಹೋದ ವರ್ಷ. ಸೊ ಹಂಗೆ ಈ ಸರಿನು ಮಹಾದಾಸೋಹ ನೋಡಕ್ ಬಂದಿದ್ದೀವಿ. ಈಗ ಸದ್ಯಕ್ಕೆ ಒಂದು 50 ಕ್ವಿಂಟಲ್ ವರೆಗೂ ರೈಸ್ ನುರಿತಾ ಇದೆ. ನಾಳೆ 100 ಕ್ವಿಂಟಲ್ ಕ್ರಾಸ್ ಆಗುತ್ತೆ. ಯಾಕಂದ್ರೆ ಇವತ್ತು ರಾತ್ರಿಯಿಂದ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಈಗ ಆಲ್ರೆಡಿ ಬಿಟ್ಟಿರ್ತಾರೆ ಅವ್ರವ್ರ ಊರುಗಳು, ಇಲ್ಕಲ್ಲು, ಕುಷ್ಟಗಿ, ಅಷ್ಟು ದೂರದಿಂದನೂ ಪಾದಯಾತ್ರೆ ಬರ್ತಿರ್ತಾರೆ ನೈಟು. ಸೊ ಅವರೆಲ್ಲ ಬಂದು ಬೆಳಗಿನ ಜಾವ ಇಲ್ಲಿ ತಲುಪ್ತಾರೆ. ತಲುಪಿ ಸ್ನಾನ ಮಾಡ್ಕೊಂಡು ಬೆಳಗ್ಗೆ ರಥೋತ್ಸವ ಮುಗಿಸ್ಕೊಂಡು ಅವ್ರವ್ರ ಊರುಗಳಿಗೆ ವಾಪಸ್ ಹೋಗ್ತಾರೆ. ಸೊ ಹಂಗಾಗಿ ಇವತ್ತಿನ ನೋಡಿ, ಇವತ್ತೆಲ್ಲ ಇಷ್ಟು ರೈಸ್ ತಯಾರಾಗಿದೆ. ಯಾಕಂದ್ರೆ ಹೋದ ವರ್ಷ 130 ಕ್ವಿಂಟಲ್ ಅಕ್ಕಿ ಅನ್ನ ಮಾಡಿದ್ದಾರೆ ರಥೋತ್ಸವದ ದಿನನೇ. ಹೌದು, ಜಸ್ಟ್ ಒನ್ ಡೇ. ವಿನೋದ್, ಏನಿದು? ನಾನು ಕೇಳಿದ್ದೆ ಸನ್ಕೆಲೆ ತಾಕ್ತಾರೆ ಅಂತ. ಏನಿದೆ ಸನ್ಕೆಲೆ ತಾಕ್ತಾರೆ? ಲಿಟರಲಿ ಸ್ವೀಟ್ ಮಾದ್ಲಿ. ಓಕೆ, ಈಗ ಮಾದ್ಲಿ ತಗೊಂಡ್ಬಂದಿದ್ದಾರೆ ಹಳ್ಳಿಯಿಂದ. ಡಬ್ರಿ ಹಿಂಗ ಅಂದ್ರೆ ಟ್ಯಾಕ್ಟ್ರಿ ಆಗಿ ಹಿಂಗತ್ತ ಡಬ್ರಿಯಾಗಿ ಇಟ್ಕೊಂಡ್ಬಂದ್ಬಿಡ್ತಾರೆ. ಈಗೇನು ಹೇಳಿದ್ರಲ್ಲ ಗೌಡ್ರು 251 ಕ್ವಿಂಟಲ್ ಮಾದ್ಲಿ ಅಂತ, ಹಿಂಗತ್ತೆ ಕ್ವಿಂಟಲ್ ಮಾದ್ಲಿನ ಹಿಂಗತ್ತೆ ಟ್ಯಾಕ್ಟ್ರಿಗೆ ಇಟ್ಕೊಂಡ್ಬಂದು ಈಗ ಬಕೆಟ್ಗೆ ಹಾಕೊಂಡು ಅಲ್ಲಿಗೆ ಡಂಪ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ ಸ್ಟೋರೇಜ್ಗೆ, ಅಲ್ಲಿಗೆ ಸ್ಟೋರೇಜ್ಗೆ ಡಂಪ್ ಮಾಡ್ತಾ ಇರೋದು. ಯಾವ ಊರು ಸರ್ ಇದು? ಬೇಳೂರು. ಎಲ್ಲಿ ಬರುತ್ತೆ? ಬೇಳೂರು ಇಲ್ಲೇ ಕೊಪ್ಪಳ ಹತ್ರ ಬರುತ್ತೆ. ಕೊಪ್ಪಳ ಬೇಳೂರಿನವ್ರದ್ದು. ಸೂಪರ್ ಸರ್. ನಮಸ್ತೆ. ನಮಸ್ತೆ ರೀ, ನಮ್ಮ ಯಜಮಾನ್ರನ್ನ ತಗೊಂಡೋಗ್ತಾರೆ ಸರ್. ನಮಸ್ತೆ. ನಮಸ್ತೆ ಸರ್. ಏನ್ ತಗೊಂಡೋಗ್ತಿದ್ರಿ? ರೊಟ್ಟಿ. ಜೋಳದ ರೊಟ್ಟಿ. ಹೌದು ಸರ್. ನಮ್ಮ ಹೆಸರು ಪರಿಚಯ ಹೇಳಿ. ನಮ್ಮ ಹೆಸರು ಸಂತೋಷ್ ಅಂತ. ಊರು ಮೋಟೆಬೆನ್ನೂರು, ಬ್ಯಾಡಗಿ ತಾಲೂಕು, ಹಾವೇರಿ ಡಿಸ್ಟಿಕ್. ಮೋಟೆಬೆನ್ನೂರು, ಬ್ಯಾಡಗಿ ಹತ್ರ. ಬ್ಯಾಡಗಿ. ಎಷ್ಟು ರೊಟ್ಟಿ ತಗೊಂಡೋಗ್ತಾ ಇದ್ರಿ? 9,000. 9,000 ರೊಟ್ಟಿ ವಿನೋದ್. 9,000 ರೊಟ್ಟಿ ಅಂದ್ರೆ ಹಳ್ಳಿಯಿಂದ ಹಿಂಗತೆ ಬರ್ತಾರೆ ನೋಡಿ. ಬ್ಯಾಡಗಿ ಅಲ್ಲಿ ಎಷ್ಟು ದೂರ ಅದು, ಅಲ್ಲಿಂದ ತಗೊಂಡ್ಬಂದಿರ. ಅಂದ್ರೆ ಅಜ್ಜನ ಭಕ್ತರು ಬರೀ ಕೊಪ್ಪಳ ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ, ಗವಿಮಠ ಜಿಲ್ಲೆಯನ್ನು ದಾಟಿ ಹೋಗಿದೆ ಈಗ ಅಂತಂದು ಹೇಳ್ಬೋದಣ್ಣ. ಇದು 9,000 ರೊಟ್ಟಿ ಇದೆಯಾ? ಊರಲ್ಲ ಸಂಗ್ರಹಣೆ ಮಾಡಿದ್ದು ಸರ್. ಅದು ನಾವು ಮಾಡಿದ್ದು ಮತ್ತು ಊರಲ್ಲ ಸಂಗ್ರಹಣೆ ಮಾಡಿದ್ದು. ಮೋಟೆಬೆನ್ನೂರಿನ ಈ ಗ್ರಾಮಸ್ಥರಿಗೆಲ್ಲ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ಹೋಗ್ಬರ್ರಿ ಸರ್. ವಜ್ಜೆಗೆ ಧನ್ಯವಾದ. ಥ್ಯಾಂಕ್ ಯು. ವಿನೋದ್, ವಾಟ್ ಈಸ್ ಹ್ಯಾಪನಿಂಗ್ ಮಾ? ಅಕ್ಕಿ ಅಣ್ಣ, ಅಕ್ಕಿ ಬಂದಿದೆ. ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ಇನ್ನು ಬೇರೆ ಕಡೆ ಈಗ ಸ್ಟೋರ್ ಮಾಡಕ್ ತಗೊಂಡು ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಇದು ಭಕ್ತರು ಕೊಟ್ಟಿದ್ದೆ ಕಾಳು ಗೋಡನ್ಗೆ ಆಗ್ತಾ ಇದೆ. ಗೋಡನ್ಗೆ ಅಲ್ಲಿ ಗೋಡನ್ ಇದೆ. ಈ ಕಡೆ ಹೋದ್ರೆ ಗೋಡನ್ ಬರುತ್ತೆ. ಆ ಗೋಡನ್ಗೆ ಆಗ್ತಾ ಇದಾರೆ. ಅಂದ್ರೆ ಇಲ್ಲಿ ಇಡೋಕ್ ಜಾಗ ಇಲ್ಲಲ್ಲ, ನಾಳೆ ಎಲ್ಲ ಜನ ಬರ್ತಾರೆ, ಇವತ್ತು ನೈಟ್ ಎಲ್ಲ. ಸೊ ಇಲ್ಲಿ ಜಾಗ ಇಲ್ಲ ಅದಕ್ಕೆ ಆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ ಬೇರೆ ಕಡೆಗೆ. ನಾನು ನಿನ್ನೆ ಆಕ್ಚುಲಿ ಇದ್ರೊಳಗೆ ಒಂದು ಮೂಟೆ ನೋಡಿದೆ. ಕೊಪ್ಪಳ ಕಾರಾಗೃಹ ಕೈದಿಗಳಿಂದ ಗವಿಮಠಕ್ಕೆ ಸಂತರ್ಪಣೆ ಏನು ಭಕ್ತಿಯ ಸೇವೆ ಅಂತಂದು ಹಾಕಿದ್ರು. ಕೊಪ್ಪಳ ಜೈಲ್ ಕೈದಿಗಳು ಕೂಡ ಅಕ್ಕಿ ಕೊಡಿಸಿದ್ದಾರೆ. ಸೂಪರ್. ಅಲ್ಲ, ನಾವು ನಾರ್ಮಲ್ ರೈತರು ಇಲ್ಲ ಉದ್ಯಮಿಗಳು ಇಂಥವ್ರು ಸೇವೆ ಮಾಡೋದು ನೋಡಿರ್ತೀವಿ. ಕೈದಿಗಳು ಸೇವೆ ಮಾಡಿರೋದು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದೆ. ಬರೀ 2 ದಿನದ್ದು. ಬ್ಯಾಡಗಿಯ ಮೋಟೆಬೆನ್ನೂರಿನ ಅಭಿಮಾನಿಗಳು ಹೇಳ್ತಿದ್ರಲ್ಲ, ರೊಟ್ಟಿ ತಂದಿದ್ದೀವಿ 9,000 ಅಂತ. ನೋಡಿ, ಇದೇ ಟ್ರ್ಯಾಕ್ಟ್ರಲ್ಲಿ ತಂದಿರೋದವರು. ನೋಡಿ, ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆಗೆ ಪ್ರಸಾದಕ್ಕಾಗಿ ರೊಟ್ಟಿ, ಚಟ್ನಿ, ಅಕ್ಕಿ ಸಂಗ್ರಹ ಊರೆಲ್ಲ ಸೇರಿ ಅದು ಸಂಗ್ರಹ ಮಾಡಿಕೊಂಡು ಒಂದು ಗಾಡಿಗೆ ಹಾಕೊಂಡು ತೊಗೊಂಬಂದಿದ್ದಾರೆ ಆ ಥರದ್ದು. ಸೊ ಈ ಥರ ಇಡೀ ಕರ್ನಾಟಕದ ಅನೇಕ ಹಳ್ಳಿಗಳಿಂದ, ಮುಖ್ಯವಾಗಿ ಉತ್ತರ ಕರ್ನಾಟಕ ಅನೇಕದ ಹಳ್ಳಿಗಳಿಂದ ಬರ್ತವೆ. ಎಷ್ಟು ನೀಟಾಗಿ ಪ್ಯಾಕ್ ಮಾಡ್ಕೊಂಡ್ಬಂದಿದ್ದಾರೆ. ಅದ್ರ ದೂರಲ್ಲಿ ದಾರಿ ಅಲ್ಲ, ಇಲ್ಲೇ ಹತ್ರದ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅದನ್ನೇ ಒಂದು ಟ್ಯಾಕ್ಟ್ರಲ್ಲಿ ಹಾಕೊಂಡು ತೊಗೊಂಬಂದ್ಬಿಡ್ತಾರೆ. ಇವರು ಸ್ವಲ್ಪ ದೂರಿಂದ ಬಂದಿರೋದ್ರಿಂದ ಹಿಂಗೆ ಹಾಕೊಂಡ್ಬಂದು 15,38,000 ನೋಡಿ ಅಣ್ಣ. ಇವರು ತಾಯಂದ್ರು ಯಾವ ಊರಿಂದ ಬಂದಿದಾರೋ ಗೊತ್ತಿಲ್ಲ. ಅವ್ರವ್ರ ಮನೆಯಿಂದ ಬಾಕ್ಸ್ ಗಟ್ಲೆ ರೊಟ್ಟಿ ಮಾಡಿಸ್ಕೊಂಡ್ ಬಂದಿದ್ದಾರೆ. ಅವ್ರು ಮಾತಾಡ್ಸೋಣ ಬನ್ನಿ. ಅಕ್ಕ, ನಿಮ್ಮ ಹೆಸರು ಪರಿಚಯ ಹೇಳಿ. ಊರಲ್ಲಿ ಮೀನಾಕ್ಷಿ ಗಂಜಾಳ ಅಂತ್ರಿ. ನಾ ಕುಲ್ ಸಂಘದವ್ರಿ. ಅಂದ್ರೆ 15 ಮಂದಿ ಕೂಡಿ ಬಂದಿವ್ರೆ. ಒಂದಿಷ್ಟು ರೊಟ್ಟಿ ಇಟ್ಟು ಹಾಕಿದ್ವಿ. ಅವರೆಲ್ಲರೂ ಕೂಡಿ ಮಾಡಿಕೊಟ್ಟಾರೆ. ಅಂತ ತೊಗೊಂಡು ಇಲ್ಲಿಗೆ ಬಂದೇನೆ.
ನೋಡಿ ಅವರು 500 ರೊಟ್ಟಿ ಜೊತೆಗೆ ಒಂದಷ್ಟು ತರಕಾರಿ ಸೊಪ್ಪು ಕೂಡ ತಂದಿದ್ದಾರೆ ಮಠಕ್ಕೆ. ತಾಯಂದ್ರು ಅವ್ರ ತೋಟದಲ್ಲೂ ಅವ್ರ ಹೊಲದಲ್ಲೇ ಬೆಳೆದಿರೋಂಥ ತರಕಾರಿ ಬೆಳೆದಿದ್ದದಿಲ್ರಿ ಅಮ್ಮ. ನೋಡ್ರಿ ಅವ್ರ ಹೊಲದಲ್ಲೇ ಬೆಳೆದಿರೋದಂತೆ. ಕೂಡ್ಲು ಸಂಗಮ ಇಲ್ಲಿಂದ ಸುಮಾರು 100-120 ಕಿಲೋಮೀಟರ್ ಕೂಡ್ಲು ಸಂಗಮ, ಬಾಗಲಕೋಟೆ ಜಿಲ್ಲೆ. ಸೊ ಅಲ್ಲಿಂದ ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ, ರೊಟ್ಟಿ ತೊಗೊಂಬಂದಿದ್ದಾರೆ. ಅವ್ರು ಈಗ ಹಳ್ಳಿಯವ್ರು ಹೆಂಗಂತಂದ್ರೆ ಅಜ್ಜನ ಭಕ್ತಿ ಹೆಂಗಂತಂದ್ರೆ ನನ್ನ ಕಡೆಯಿಂದ ಏನು ಸೇವೆ ಆಗುತ್ತೆ ಅದು ನಿನಗೆ ಅರ್ಪಿಸ್ತೀನಪ್ಪ. ಇಲ್ಲಿ ಯಾರೋ ಒಬ್ಬ ನಿನ್ನೆ ಮಾತಾಡಿಸ್ದೆ ನಾನು, ಅವ್ನು ಡ್ರೈವಿಂಗ್ ಕೆಲಸ ಮಾಡ್ತಾನೆ, ಬಡವ ಅಣ್ಣ. ನಾನು ಏನು ಮಾಡ್ತೀನಿ ಅಂದ್ರೆ 15 ದಿನ ಮಠಕ್ಕೆ ಬಂದು ಸೇವೆ ಮಾಡ್ತೀನಿ. ಏನು ಸೇವೆ ಮಾಡ್ತೀನಿ, ಮಠದಲ್ಲಿರುವಂಥ ಟ್ಯಾಕ್ಟ್ರಿಗಳು ನೋಡಿಸ್ನು, ಏನೋ ಸಣ್ಣ ಪುಟ್ಟ ಅಂದರೆ ಡ್ರೈವಿಂಗ್ ಕೆಲಸ ಇರುತ್ತಲ್ಲ ಅದನ್ನ ತನ್ನ ಸೇವೆಯಾಗಿ ಇಲ್ಲಿ ಸೇವೆ ಮಾಡ್ತಾನೆ. ಉಚಿತವಾಗಿ ಅದ್ರಲ್ಲಿ ಅದನ್ನ ತೊಡಗಿಸ್ಕೊಳೋದು. ಸೊ ಎಲ್ಲ ಹಣ ಅಥವಾ ಇತರ ವಸ್ತುಗಳು ಕೊಡಬೇಕು ಅಂತಾನೆ ಇಲ್ಲ, ತಾನು ಸೇವೆ ಮಾಡೋ ಮೂಲಕನೂ ಸಾರ್ಥಕತೆ ಪಡ್ಕೋತಾರೆ. ಹೌದು. ನನ್ನ ಹೆಸರು ಭೀಮ್ಸಿ ಮೂಲಿಮನೆ ಅಂತ. ಏನು ಮಾಡ್ತಾರೆ ಭೀಮ್ಸಿ ಅವರೇ? ಈ ಅಜ್ಜನ ದಾಸೋಹಕ್ಕೆ ರೊಟ್ಟಿ ಕೊಠಡಿ ಸಂಗ್ರಹಣೆ ಉಸ್ತುವಾರಿ ಅದು. ಹೇಳಿ ಸರ್, ಎಷ್ಟು ರೊಟ್ಟಿ ಬಂದೈತಿ ಸಲ? ರೊಟ್ಟಿ ಅಂದರೆ ಈಗ ನಮಗೆ ಸುಮಾರು 1 ವಾರಲಿಂದ ನಾವು ರೊಟ್ಟಿ ಸಂಗ್ರಹಣೆ ಮಾಡ್ಕೊಂತ ಇದ್ದೀವಿ ಸರ್. ಈಗ ಅಲ್ಲಿ ಆ ಕಡೆ ಒಂದು ರೂಮ್ನಲ್ಲಿ ರೊಟ್ಟಿ ಎಲ್ಲ ಸಂಗ್ರಹಣೆಗೆ, ನೆಕ್ಸ್ಟ್ ಆ ರೂಮ್ ತುಂಬಿಡ್ಲೆ ಈ ರೂಮ್ ರೊಟ್ಟಿ ಸಂಗ್ರಹಣೆ ಇವತ್ತೆಲ್ಲ ಫುಲ್ ಆಯಿತು. ಮತ್ತು ಒಳ್ಳೆ ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ವಸತಿ ನಿಲಯದಲ್ಲಿ ಏನು ಮಾಡ್ತೀವಿ, ಒಂದು ಹಾಸ್ಟೆಲಲ್ಲಿ ಒಂದು ರೂಮು ತುಂಬಿದೆ. ಟೋಟಲ್ ಅಂದ್ರೆ 15,38,000 ಚಿಲ್ಲರೆ ಬಂದಿದೆ ಸರ್. 15 ಲಕ್ಷ ರೊಟ್ಟಿ? 15,38,000 ಚಿಲ್ಲರೆ ಆಗ್ಯಾವ ಸರ್ ಲೆಕ್ಕದ ಪ್ರಕಾರ. ಮತ್ತು ಒಳ್ಳೆ ಇನ್ನು ಇವತ್ತು ನಾಳೆ ನಾಡಿದ್ದು ಬರ್ತಾವೆ. ಒಟ್ಟು ಮಿನಿಮಮ್ ಅಂದರೆ 20 ಲಕ್ಷ ತನಕ ಕ್ರಾಸ್ ಆಗುತ್ತೆ ಸರ್ ರೊಟ್ಟಿ. ಅಂದರೆ ಎಷ್ಟು ದಿನಕ್ಕೆ ಆಗುತ್ತದೆ ಅಷ್ಟು ರೊಟ್ಟಿ? ಅಷ್ಟು ಇನ್ನು 2 ದಿನಕ್ಕೆ ಆಗುತ್ತೆ ಸರ್. 2 ದಿನಕ್ಕೆ? 2 ದಿನಕ್ಕೆ ಸರ್. ಇಲ್ಲಿ ಏನು ಬಂದರೂ ಮಾಸ್ ಸರ್. 2 ದಿನಕ್ಕೆ 20 ಲಕ್ಷ ರೊಟ್ಟಿ ಖಾಲಿ ಆಗಲ್ಲ ಸರ್, ಶೇಖರಣೆ ಆಗುತ್ತೆ. ಮಿನಿಮಮ್ ಅಂದ್ರೆ ಒಂದು 5-6 ದಿನ ಜಾತ್ರೆ ಮೊದಲೇ ಅಷ್ಟು ರೊಟ್ಟಿ ಎಲ್ಲ ಕಲಾಸ್ ಆಗ್ತವೆ ಸರ್. ಖಾಲಿ ಆಗ್ತದೆ. ಟೋಟಲ್ ಈ 18 ದಿನ ಈ ಜಾತ್ರೆಯಲ್ಲಿ ಎಷ್ಟು ರೊಟ್ಟಿ ಇಲ್ಲಿ ಆಗುತ್ತೆ, ಖಾಲಿ ಆಗುತ್ತೆ? ಸುಮಾರು ಒಂದು 18 ಲಕ್ಷ ತನಕ ಆಗ್ಬೋದು ಸರ್. ಸೂಪರ್, ವೆರಿ ನೈಸ್. ಅದು ಎಲ್ಲ ಮಿಕ್ಸ್ ಇರುತ್ತೆ? ಹ್ಞೂ ಸರ್. ಸ್ವತಃ ಗ್ರಾಮದವರು ಏನು ಮಾಡ್ತಾರಪ್ಪ ಅಂದರೆ ತಾವೇ ಗಿರಣಿಗೆ ಹೋಗಿ ಹಿಟ್ಟು ಹಾಕ್ಸ್ಕೊಂಡು ಮತ್ತು ಶುಚಿ ಮತ್ತು ರುಚಿಯಿಂದ ರೊಟ್ಟಿಯನ್ನು ತಯಾರಿಸ್ಕೊಂಡು ತಮ್ಮದೇ ಆದಂಥ ವಾಹನವನ್ನು ಮಾಡಿಕೊಂಡು ತರ್ತಾರೆ. ಒಬ್ಬರು ಟ್ಯಾಕ್ರಿಯಲ್ಲಿ ತರ್ತಾರೆ, ಒಬ್ಬರು ಲಾರಿಯಲ್ಲಿ ತರ್ತಾರೆ, ಮತ್ತು ಇನ್ನೊಬ್ಬರು 3 ಗಾಡಿ ಟಮ್ಟಮ್ನಲ್ಲಿ ತರ್ತಾರೆ. ಮತ್ತು ವಿಶೇಷತೆಯಪ್ಪ ಅಂದರೆ ಎತ್ತಿನ ಗಾಡಿಗಳಲ್ಲಿ ತರ್ತಾರೆ. ತಾವೇ ಎತ್ತಿನ ಗಾಡಿಯನ್ನು ಕಟ್ಕೊಂಡು ಅವಕ್ಕೆ ಎತ್ತುಗಳ ಸಿಂಗಾರ ಮಾಡಿಕೊಂಡು ಗೊಂಡೆ ಹಾಕ್ಕೊಂಡು ಎಲ್ಲ ಮಾಡಿಕೊಂಡು ಅದು ಒಂಥರ ನೋಡಿದರೆ ಇದು ಕೊಪ್ಪಳ ಜಾತ್ರೆ ಹಳ್ಳಿ ಸೊಗಡನ್ನು ನೆನಪಿಸುವಂಥ ಮತ್ತೊಮ್ಮೆ ಜಾತ್ರೆ ಅಂತಂದು ಹೇಳಿದ್ರೆ ತಪ್ಪಾಗಲ್ಲ ಸರ್. ಅಷ್ಟು ತನಕ ಜಾತ್ರೆ ಆಗುತ್ತೆ ಸರ್. ಧನ್ಯವಾದ. ಇದು ರೊಟ್ಟಿ ಜಾತ್ರೆ ಅಂದ್ರೆ ತಪ್ಪಾಗಲ್ಲ ಸರ್. ಸ್ನೇಹಿತರೆ, ಇದು ಸ್ವೀಟ್ ಅಂದರೆ ಅನೇಕ ರೀತಿಯ ಸಿಹಿ ತಿಂಡಿಗಳನ್ನು ಸ್ಟೋರ್ ಮಾಡಿ ಇಡುವಂತಹ ಸಂಗ್ರಹಗಾರ ಕೊಠಡಿ ಸ್ನೇಹಿತರೆ. ಸರ್ ನಮ್ಮ ಅಜ್ಜನ ಜಾತ್ರೆಗೆ ಸ್ವೀಟು ಓನ್ಲಿ ಮಾಸ್ ಟೈಪ್ ಬರುತ್ತೆ ಸರ್, ಇಟೀಟ ಬರೋದಿಲ್ಲ ಸರ್. ಮೊನ್ನೆ ನೋಡ್ಬೇಕು ಸರ್, ಇಲ್ಲೇ ತಳಕಲ್ ಗ್ರಾಮದವರು 14 ಕ್ವಿಂಟಲ್ ಬುಂದೆ ತಂದಾರೆ ಸರ್. ಇದೆಲ್ಲ ನೋಡ್ತಿರ ಲಾಡು, ಬುಂದೆ ಲಾಡು ಎಲ್ಲ ತಳಕಲ್ಲಿಂದ ಗ್ರಾಮಸ್ಥರು. ಹ್ಞೂ ಸರ್. ಇದು ಹಳ್ಳಿಗುಡಿ ಗ್ರಾಮಸ್ಥರಂತ. ಇದು 26 ಕ್ವಿಂಟಲ್ ಬುಂದೆ ಐತೆ ಸರ್. ಈ ಥರದಂಥ ಬುಂದೆ ಆಗಿರ್ಬೋದು, ಜಿಲೇಬಿ ಆಗಿರ್ಬೋದು, ಸಿಂಗಾದೋಳು ಆಗಿರ್ಬೋದು, ಮತ್ತು ಒಳ್ಳೆ ಮೈಸೂರು ಪಾಕ್ ಆಗಿರ್ಬೋದು, ಸಿನ್ ಅಂತ ಕರೀತಾರೆ ಸರ್, ಅದಾಗಿರ್ಬೋದು, ಮತ್ತು ಒಳ್ಳೆ ನೆಕ್ಸ್ಟ್ ಬಾದಾಮಿ ಪುರಿ ಆಗಿರ್ಬೋದು. ಈ ಥರದಂಥ ಎಲ್ಲ ಸಿಹಿ ಪದಾರ್ಥಗಳು ಬರ್ತವೆ. ಒಟ್ಟು ಅಜ್ಜನ ಜಾತ್ರೆ ಏನಪ್ಪ ಅಂದರೆ ರೊಟ್ಟಿ ಜಾತ್ರೆ ಅದ್ರ ಜೊತೆಗೆ ಸಿಹಿ ಕೂಡ ಇಲ್ಲಿ ಸ್ಟೋನ್ ಮಾಡಿ ಇಡ್ತೀವಿ ಸರ್. ಇಲ್ಲಿ ಓಕೆ ಸರ್. ಇಲ್ಲಿ ಮಾದ್ಲಿ ಹಿರೇಬೀನಾಳ್ ಅಂತ 1 ಕ್ವಿಂಟಲ್ ಸರ್. ಜಿಲೇಬಿ ಅವರು ಕಾಮನೂರಿಂದ 25 kg, ಮಾದ್ಲಿ ಬೂದಾಳಿ ಅಂತ 1 ಕ್ವಿಂಟಲ್ ಸರ್. ಆ ರೀತಿ ತಳಕಲ್ ಗ್ರಾಮದಿಂದ 2 ಕ್ವಿಂಟಲ್ ಮಾದ್ಲಿ. ಈ ರೀತಿಯಾಗಿ ಎಲ್ಲ ನೆರೆಹೊರದ ಗ್ರಾಮದವರು ಮತ್ತು ಬೇರೆ ಬೇರೆ ಜಿಲ್ಲೆದವರು ಕೂಡ ಏನು ಮಾಡ್ತಾರಪ್ಪ ಅಂದರೆ ಈ ಅಜ್ಜನ ಜಾತ್ರೆ ದಾಸೋಹಕ್ಕೆ ಏನು ಕೊಡ್ತಾರಪ್ಪ ಅಂದರೆ ಸಿಹಿ ಪದಾರ್ಥಗಳನ್ನು ತಂದು ಕೊಡ್ತಾರೆ ಸರ್. ಟನ್ ಗಟ್ಟಲೆ ಐತೆ ಸರ್, ಕ್ವಿಂಟಲ್ ಗಟ್ಟಲೆ ಇಲ್ಲ, ಟನ್ ಗಟ್ಟಲೆ ಐತೆ ಅಂತ ಹೇಳಕ್ಕೆ ತಪ್ಪ ಸರ್. ಸರ್ ಇದು ಬುಂದೆ ಲಾಡು ಸರ್. ಇಲ್ಲೇ ನೆರೆಹೊರದ ಗ್ರಾಮದ ಸದ್ಭಕ್ತರಾದಂಥ ಇಟ್ಟಿಗೆ ಅವರು ಏನು ಮಾಡ್ತಾರಪ್ಪ ಅಂದರೆ ಈ ಅಜ್ಜನ ದಾಸೋಹಕ್ಕೆ ಬುಂದೆ ಲಾಡನ್ನು ಕೊಟ್ಟಿರ್ತಾರೆ ಸರ್. ಎಷ್ಟು ಕೊಟ್ಟಿದ್ದಾರೆ? ಇದು ಕ್ವಿಂಟಲ್ ಗಟ್ಟಲೆ ಐತೆ ಸರ್. ಓಕೆ, ಎಲ್ಲ ಮಾಸ್ ಸರ್. ನೋ ಕ್ಲಾಸ್, ಓನ್ಲಿ ಕ್ಲಾಸ್ ಸರ್. ನಮ್ಮ ಉತ್ತರ ಕರ್ನಾಟಕ ಖಾರದ ಜೊತೆಗೂ ಸಿಹಿ ಮನಸ್ಸುಳ್ಳು ಅಂತವ್ರು ಸರ್. ಅದಕ್ಕೋಸ್ಕರ ಆಲ್ಮೋಸ್ಟ್ ಅಲ್ಲಿ ಉತ್ತರ ಕರ್ನಾಟಕದವ್ರು ಬೇರೆಕ್ಕೆ ಖಾರದ ಮಂದಿ ಅಂತಾರೆ. ಖಾರದ ಜೊತೆಗೆ ಸಿಹಿ ಪದಾರ್ಥಗಳು ಉಳ್ಳೋರು ಸರ್ ನಾವು. ಸಿಹಿಯಾದ ಮನಸ್ಸುಳ್ಳವರು ಸರ್. ಅದಕ್ಕೆ ಹಿಡಿದಪ್ಪ ಬೂಂದೆ ಉಂಡೆ ಕೊಟ್ಟರು, ಬುಂದೆ ಲಾಡ್ ಕೊಟ್ಟರು ಸರ್. ಸೂಪರ್. ತೆಗಿಯಪ್ಪ ನಮ್ದು ಅಣ್ಣಂದು. ಆಮೇಲೆ ನೀವು ಅಬ್ಸರ್ವ್ ಮಾಡಿ, ಇಷ್ಟು ಸ್ವೀಟ್ ರೂಮ್ ಇದೆ, ಇಷ್ಟೆಲ್ಲ ಸ್ವೀಟ್ ಇಟ್ಟಿದ್ದೀವಿ, ಇರುವೆಗಳು ಯಾಕಿಲ್ಲ ಅಂತ. ಇರುವೆ ಇಲ್ಲಿ ಏನು ಇಲ್ಲ ಅಂತ ಯಾಕೆ ಇರ್ಬೋದು ಅಂತಂದ್ರೆ ಇಲ್ಲಿ ನೋಡಿ ಎಲ್ಲ ಅರ್ಶಿನ ಪುಡಿ ಹಾಕಿದ್ದಾರೆ. ಓಹೋ. ಸೊ ಅರ್ಶಿನ ಪುಡಿ ಒಂದು, ಇರುವೆಗಳು ಅಟ್ರಾಕ್ಟ್ ಆಗಲ್ಲ, ಅದಕ್ಕೆ ಬರಲ್ಲ. ಎರಡನೇದು ಅರ್ಶಿನ ಪುಡಿ ಅಂದರೆ ಆಂಟಿಬಯೋಟಿಕ್, ಗೊತ್ತಲ್ಲ ಅದು. ಸೊ ಹಂಗಾಗಿ ಅರ್ಶಿನ ಎಲ್ಲ ಹಾಕಿದ್ದಾರೆ. ಅಲ್ಲಿ ಕೂಡ ಹಾಕಿದ್ರು, ನೀವು ಅಬ್ಸರ್ವ್ ಮಾಡಿಲ್ಲ. ಸ್ನೇಹಿತರೆ, ಸ್ವೀಟ್ ತುಂಬಿಕೊಡೋಕೆ ಮತ್ತೆ ಇದು ಬಂತು, ಟ್ರಕ್ ಬಂತು, ಟ್ರಾಲಿ ಸರ್. ಸ್ವೀಟ್ ತುಂಬ್ತೀರಿ ಇದಕ್ಕೆ? ಓಕೆ, ಸೂಪರ್. ನಮ್ಮ ಹೆಸರು ಬಸವರಾಜ್ ಪುರೋದ್ ಅಂತ, ಮಠದ ಭಕ್ತರು. 14-15 ವರ್ಷಲಿದ್ದ ಈ ಮಾದ್ಲಿ ಸೇವೆ ಮಾಡ್ತಾ ಇದೀವಿ ನಾವು. ಪ್ರತಿ ವರ್ಷ ಒಂದು 251 ಕ್ವಿಂಟಲ್ ಎಲ್ಲ ನಮ್ಮ ಒಂದು ಗೆಳೆಯರ ಬಳಗ ಅಂತ ತಿಳ್ಕೊಂಡು ಎಲ್ಲ ಸೇರಿ ನಾವು ಪ್ರತಿ ಹಳ್ಳಿಗೆ ಬೆಲ್ಲ ಮತ್ತು ಹಿಟ್ಟು ಕೊಡೋ ಮುಖಾಂತರ ಪ್ರತಿ ಹಳ್ಳಿ ಕೊಟ್ಟಿರ್ತೀವಿ. ಅವರೆಲ್ಲ ರೆಡಿ ಮಾಡ್ಕೊಂಬಂದು
ನಮ್ಮ ಈ ಮಠಕ್ಕೆ ಮುಟ್ಟಿಸ್ತಾರೆ. ಎಷ್ಟು 250 ಕ್ವಿಂಟಲ್? 251 ಕ್ವಿಂಟಲ್. 251 ಕ್ವಿಂಟಲ್. ಎಷ್ಟು ದಿವಸ ಬೇಕು ಸರ್ ಜಾಗಕ್ಕೆ ಇಷ್ಟಾಗಕ್ಕೆ? ಇದು ನಾವೊಂದು 15 ದಿವಸ ಮೊದಲ ಎಲ್ಲ ಪ್ರಿಪ್ರೇಷನ್ ಮಾಡಿ ಒಂದು 8-10 ದಿವಸದಾಗ ಕೊಟ್ಟಿರ್ತೀವಿ ಹಳ್ಳಿಯಲ್ಲಿ. ಅವರೆಲ್ಲ ಪ್ರತಿ ಹಳ್ಳಿಯಲ್ಲಿ ರೆಡಿ ಮಾಡಿ ಆ ಊರಲ್ಲಿ ಒಂದು ದೇವಸ್ಥಾನ ಅಥವಾ ಒಂದು ಯಾವುದೊಂದು ಜಾಗದಲ್ಲಿ ಕಲೆಕ್ಟ್ ಮಾಡಿ ಒಂದು ದಿವಸದಿಂದ ಇವತ್ತು ತರ್ತಾ ಇದ್ದಾರೆ. ನಾಳೆನೂ ತೊಗೊಂಬರ್ತಾರೆ. ಕೆಲವು ಮಂದಿ 8ನೇ ತಾರೀಕು ಬರ್ತಾರೆ. ಒಟ್ಟು ಒಂದು 251 ಕ್ವಿಂಟಲ್ ಮುಗಿಯೋರಿಗೆ ತರ್ತಾರೆ. ಇದಲ್ದ ಮತ್ತು ಬೇರೆ ಬೇರೆ ಭಕ್ತಾದಿಗಳು ತಮ್ಮ ಸ್ವಂತ ಇದರಿಂದ ಮಾಡಿಕೊಂಡು ತೊಗೊಂಬರ್ತಾರೆ. ಈಗ ಒಂದು ಎರೇಂಜ್ಗಳು ಅಂತ ಒಂದು ಬಂದರು, ಅವರುಗಳು ತೊಗೊಂಬಂದರು. ಒಂದು 20 ಕ್ವಿಂಟಲ್ ಮೇಲೆ ತಂದಿದ್ರು. ಆಮೇಲೆ ಬೇರೆ ಇದೇ ಥರ ಬೇರೆ ಬೇರೆ ಭಕ್ತರು ಕೊಡ್ತಾ ಇದ್ದಾರೆ, ಸಾಕಷ್ಟು ಕೊಡ್ತಾರೆ. ಇದು ಎಷ್ಟು ದಿನಕ್ಕೆ ಆಗುತ್ತೆ ಇದು ದಾಸೋಹದಲ್ಲಿ? ಇದು ನಮ್ಮ ಲೆಕ್ಕಕ್ಕೆ ಒಂದು 6 ದಿವಸ, 5 ದಿವಸದಿಂದ 6 ದಿವಸ. ಮತ್ತು ಬೇರೆ ಬೇರೆ ಎಲ್ಲ ಸ್ವೀಟ್ ಇದಾವಲ್ಲ ಈಗ ಮಾಡ್ತಾ ಇದ್ದಾರೆ. ಒಂದಾದ್ಮೇಲೆ ಒಂದು ಕೊಡ್ತಾ ಇರ್ತದೆ. ಒಟ್ಟು 1-2 ಸ್ವೀಟ್ ಇದ್ದೇ ಇರ್ತದೆ. ಡೈಲಿ ವಿತರಣೆ ಆಗ್ತಾ ಇರ್ತದೆ. ಒಟ್ಟು ದಾಸೋಹ ನಿರಂತರ. ದಾಸೋಹ ನಿರಂತರ. ಏನು 1ನೇ ತಾರೀಕಿಗೆ ನಾವು ಒಲಿ ಪೂಜೆ ಮಾಡಿದ್ರೆ 18ನೇ ತಾರೀಕಿನವರೆಗೆ ಒಲಿ ಆರಂಗಿಲ್ಲ. ಓಹೋ, 18 ದಿವಸ. 18 ದಿವಸ. 1ನೇ ತಾರೀಕಿಗೆ ಹಚ್ಚಿದ್ದೀವಿ ನಾವು ಒಲಿ ಪೂಜೆ. ಅವತ್ತಿಲ್ಲಿದ್ದ ಅಂದರೆ 30 ಹಿಂದಿನ ದಿವಸ, 1ನೇ ತಾರೀಕು ಹಿಂದಿನ ದಿವಸ ಒಲೆ ಪೂಜೆ ಆಗಿದೆ. 1ನೇ ತಾರೀಕಿಲಿದ್ದ ಇಲ್ಲಿ ದಾಸೋಹ ನಡೆದಿದೆ. ಈಗ ನಮ್ಮದು ಹೆಚ್ಚು ಕಡಿಮೆ 18ನೇ ತಾರೀಕು ಅಮಾವಾಸ್ಯವರೆಗೂ ನಿರಂತರ ಇರ್ತದೆ. ನಿರಂತರ? ಹೌದು, ನಿರಂತರ. ಜಾತ್ರೆ ನಿರಂತರ? ಅಲ್ಲಿವರೆಗೆ ನಿರಂತರ. ಜಾತ್ರೆನ ಮುಂದಿರುತ್ತೆ. ಪ್ರಸಾದ ನಿಲೆ ಅಂತ ನಿರಂತರ. ಅದರಲ್ಲಿ 2 ಮಾತಿಲ್ಲ. 251 ಕ್ವಿಂಟಲ್ ಮಾದಲಿಗೆ ಏನೇನು ಐಟಮ್ ಕೊಟ್ಟಿರ್ತೀರಿ ಸರ್? ಏನೇನು ನಾವು ಬೆಲ್ಲ, ಆಮೇಲೆ ಗೋಧಿ ಹಿಟ್ಟು, ಹುರಿದ ಹಿಟ್ಟು, ಮತ್ತು ನಾವಿಲ್ಲಿ ಪುಟಾಣಿ, ಅದಕ್ಕೆ ಶುಂಠಿ ಪುಡಿ, ಏಲಕ್ಕಿ ಎಲ್ಲ ಮಿಕ್ಸ್ ಮಾಡಿ ಹಾಕಿರ್ತೀವಿ. ಊರಲ್ಲಿ ತಮ್ಮ ಶ್ರಮಪಟ್ಟು ಹಳ್ಳಿ ರೈತರು ಭಕ್ತರು ಏನದಲ್ಲ ಅವರು ವಾಲಂಟ್ರಿ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ಅವ್ರದ್ದು ಶ್ರಮ ಅದರಲ್ಲಿ. ಒಂದು ಮಾದ್ಲಿ ಉತ್ತರ ಕರ್ನಾಟಕದ ಅಥೆಂಟಿಕ್ ಸಿಹಿ ತಿಂಡಿ. ಇದು ಜಾತ್ರೆ ಅಂದರೆ ಮಾದ್ಲಿ. ಎಲ್ಲ ಕಡೆ ನೀವು ಹಳ್ಳಿಯಲ್ಲಿ ಜಾತ್ರೆ ಅಂದರೆ ಜಾತ್ರೆಗೆ ಮಾಡೋದೇ ಮಾದ್ಲಿ ನಾವು ಸ್ಪೆಷಲಿ. ಇದು ಹೇಗೆ ತಿನ್ನೋದು? ಹಾಗೆ ಡೈರೆಕ್ಟ್ ತಿನ್ನೋದು ಅಥವಾ? ಇಲ್ಲ, ಇದರಲ್ಲಿ ತುಪ್ಪ, ನಾವು ಹಾಲು ಎಲ್ಲ, ಬದ್ನಿಕಾಯಿ ಪಲ್ಯ ಎಲ್ಲ ಚೆನ್ನಾಗಿರ್ತದೆ. ಕಾಂಬಿನೇಷನ್ ಹಾಲು, ತುಪ್ಪ, ಮಾದ್ಲಿ, ಬದ್ನಿಕಾಯಿ ಪಲ್ಯ ಬಾರಿ. ಅದ್ರ ಜೊತೆ ಒಂದು ಸ್ವಲ್ಪ ಹುಣಸೆಟ್ಟು ಹಾಕಿದ್ರಂತೂ ಇನ್ನೂ ರುಚಿ. ಈಗ 251 ಕ್ವಿಂಟಲ್ ಮಾದ್ಲಿ ಅಂದ್ರೆ ಎಷ್ಟು ಕಡೆ ಸ್ಟೋರ್ ಮಾಡಿದಿರಿ ಅದು? 1 2 3 4 5 6 8 ಕಡೆ ಮಾಡ್ತೀವ್ರಿ. 8 ಇದಾದವ್ರಿ, 8 ಕಡೆಗೆ ಹಾಕ್ತೀವ್ರಿ. 1 ಕ್ವಿಂಟಲ್ ಗೋಧಿಗೆ 4,000, 4,500 ರೂಪಾಯಿ ಬೆಲ್ಲ 1 ಕ್ವಿಂಟಲ್ಗೆ. ಇದ್ರ ಮೇಲೆ ಮತ್ತೆ ಲೆಕ್ಕ ಮಾಡ್ರಿ ನೀವು. 251 ಕ್ವಿಂಟಲ್ ಮಾದ್ಲಿ ಮಾಡಿಗೆ ಎಷ್ಟೆಲ್ಲ ಆಗ್ಬೋದು ಅಂತ. ಮತ್ತು ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗಿದೆಯಾ? ಜಾಸ್ತಿ ಆಗೈತ್ರಿ. ಹೌದಾ? ಭಾಳ ಜಾಸ್ತಿ ಆಗೈತ್ರಿ. ಸ್ವೀಟ್ ಈ ಇಷ್ಟೊತ್ತಿಗೆ 50% ಇತ್ತು, ಬಟ್ ಡಬಲ್ ಆಗೈತೆ. ಸೊ ಹೋದ ವರ್ಷಕ್ಕಿಂತಲೂ ಡಬಲ್ ಆಗಿದೆ ಎಲ್ಲ ಸ್ವೀಟ್. ನಾವು ಅಲ್ಲಿ ಕುಂಭಮೇಳ, ಇಲ್ಲಿ ಕುಂಭಮೇಳ ಅಂತ ಹೇಳ್ತಾರ್ರಿ, ನಾವು ಹೋಗಿಲ್ಲ. ಆದ್ರೆ ನಮ್ಮ ಕುಂಭಮೇಳ ಇಲ್ಲಿ ಕೊಪ್ಪಳದಾಗ ಐತೆ. ನಾವು ಕುಂಭಮೇಳ ನೋಡೋದಪ್ಪ ಅಂದ್ರೆ ನಮ್ಮ ಕೊಪ್ಪಳದ ಗವಿಮಠದಾಗ ಕುಂಭಮೇಳ ಅಂತ ತಿಳ್ಕೊಂಡ್ವಿ. ನಾವು ಕುಂಭಮೇಳಕ್ಕೆ ಹೋಗಿಲ್ಲ, ಆದ್ರೆ ಕುಂಭಮೇಳನ ಇಲ್ಲಿ ಕೊಪ್ಪಳದಾಗ ಐತೆ ಅಂತ ನಮ್ಮ ಉದ್ದೇಶ. ವಿನೋದ್, ಏನು ಇಷ್ಟು ಜನ ಸೇರ್ಬಿಟ್ಟಿದ್ರಲ್ಲಿ? ಅಂದರೆ ಇವರೆಲ್ಲ ಹಾಸ್ಟೆಲ್ ಮಕ್ಕಳಿಗೆ ಅಂದರೆ ಅವ್ರಿಗೆ ನಾಳೆ ಸೇವೆ ಏನೇನು ಇರುತ್ತೆ, ನೀವು ಏನೇನು ಮಾಡಬೇಕು, ಹೆಂಗೆ ಇರಬೇಕು, ಬಂದಂಥ ಜನರ ಜೊತೆ ಹೆಂಗೆ ಇರಬೇಕು, ಈ ಥರದ್ದೆಲ್ಲ ಒಂದಿಷ್ಟು ಗೈಡೆನ್ಸ್ ಕೊಡ್ತಿರ್ತಾರೆ. ಒಂಥರ ಬ್ರೀಫಿಂಗು. ಬರೀ ನಮ್ಮನ್ನು ಈ ಜಾತ್ರೆಗೆ ಬಂದಾಗ ಜನ ಮಾತ್ರ ನೋಡಲ್ಲ, ಇಡೀ ಕರ್ನಾಟಕ ಗವಿಮಠದ ಮೇಲೆ ಇರುತ್ತೆ ಎಲ್ಲರ ಲಕ್ಷ್ಯ. ಸೊ ಮಕ್ಕಳು ಎಷ್ಟು ಶಿಸ್ತಾಗಿರಬೇಕು ಅದರದ್ದೆಲ್ಲ ಗೈಡೆನ್ಸ್ ಕೊಡ್ತಾರೆ. ವೆರಿ ನೈಸ್. ಗವಿಮಠ ಅಂದರೆ ಬರೀ ಶಿಕ್ಷಣಕ್ಕೆ ಮಾತ್ರ ಒತ್ತು ಕೊಡ್ತಾ ಇಲ್ಲ, ಶಿಸ್ತಿಗೆ ಕೂಡ ಅಷ್ಟೇ ಒತ್ತು ಕೊಡ್ತಾ ಇದೆ. ನೀವು ಯಾವಾಗಾದ್ರೂ ಸಂಜೆ ಟೈಮು ಆ ಥರ ಟೈಮಲ್ಲಿ ನೀವು ನೋಡಬೇಕು, ಮಕ್ಕಳೆಲ್ಲ ಹಾಸ್ಟೆಲಿಂದ ಗವಿಮಠಕ್ಕೆ ಒಳಗಡೆ ಪ್ರಾರ್ಥನೆಗೆ ಹೋಗ್ತಾರಲ್ಲ, ಒಳ್ಳೆ ಇರುವೆ ಲೈನ್ ಹೋದಂಗೆ ನೀಟಾಗಿ ಸಾಲಾಗಿ ಶಿಸ್ತಾಗಿ ಹೋಗ್ತಾರೆ. ಸೊ ಪ್ರಾರ್ಥನೆಗೆ ಹೋಗ್ಬೇಕಾದ್ರೆ ಅವ್ರ ಡ್ರೆಸ್ ಕೊಡು ಹಂಗೆ ಅವರು ಅಂದರೆ ನಡವಳಿಕೆಯನ್ನು ಶಿಕ್ಷಣದ ಜೊತೆಗೆ ಶಿಸ್ತು ಕೊಟ್ಟಾಗ ಮಾತ್ರ ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಮನುಷ್ಯ ಒಳ್ಳೆ ಒಳ್ಳೆ ಮನುಷ್ಯ ಆಗಕ್ಕೆ ಸಾಧ್ಯ. ಸೊ ಅದನ್ನ ವಿದ್ಯೆ ಜೊತೆಗೆ ಶಿಸ್ತು ಸಂಸ್ಕೃತಿಯನ್ನು ಕೂಡ ನಮ್ಮ ಗವಿಮಠ ಕಲಿಸ್ತಾರೆ. ಸೂಪರ್. ನೋಡಿ, ಇಲ್ಲಿ 100 ಮಕ್ಕಳಿದ್ದಾರೆ ಸ್ನೇಹಿತರೆ. ಅವ್ರಿಗೆಲ್ಲ ನಾಳೆ ನಿಮ್ಮ ಕರ್ತವ್ಯಗಳೇನು, ನಿಮ್ಮ ನಡವಳಿಕೆ ಹೇಗಿರಬೇಕು ಅಂತ ಒಂದು ಮನದಟ್ಟು ಮಾಡೋ ಒಂದು ಕೆಲಸ ಮಾಡ್ತಿದ್ದಾರೆ ನೋಡಿ ಅವರು. ಸರ್ ನಮಸ್ತೆ. ನಮಸ್ತೆ ಸರ್. ಏನು ಬೇಯ್ತಾ ಇದೆ ಇದರಲ್ಲಿ? ಸರ್ ಇದು ಬದನೆಕಾಯಿ ಪಲ್ಯ ಮಾಡ್ತಾ ಇದ್ದೀವಿ. ಇದು ಮಾರ್ನಿಂಗಿಂದ ರೆಡಿ ಆಗ್ತಿದೆ ಸರ್. ಇವಾಗ ಮತ್ತೆ ಇದು ಆದಮೇಲೆ ಇನ್ನೊಂದು ಬೇರೆ ಇದರ ಪಾತ್ರೆಯಲ್ಲಿನೂ ಇಕ್ಕಿದ್ದೀವಿ. ಸೊ ಇದು ಅದರ ಎಷ್ಟು ಜನಕ್ಕೆ ಆಗುತ್ತೆ, ಏನೇನು ಹಾಕಿದಿರಿ ಸರ್? ಇದು 12:30 1 ಗಂಟೆವರೆಗೂ ದಾಸೋಹ ಇರುತ್ತೆ. ರಾತ್ರಿ? ರಾತ್ರಿ 12:30 1 ಗಂಟೆವರೆಗೂ ಎಲ್ಲ ಭಕ್ತಾದಿಗಳಿಗೆ ಆಗೋವರೆಗೂ, ಇದೆಲ್ಲ ಭಕ್ತಾದಿಗಳಿಗೆ ಆಗೋವರೆಗೂ ಸರ್ ಇದು
ಇದು ಇರುತ್ತೆ, ಪ್ರಸಾದ ವಿತರಣೆ ಇರುತ್ತೆ. ಪ್ರಸಾದ ವಿತರಣೆ ಇರುತ್ತೆ ಸರ್. ಹಾಂ ಹಾಂ. ಎಷ್ಟು ಕೆ ಜಿ ತರಕಾರಿ ಇದು ಅದು ಏನು ಗೊತ್ತಾ ಏನಾದ್ರು ಸರ್ ಮಾಹಿತಿ? ಇದು ತರಕಾರಿ ಅಂತಲ್ಲ, ಇದು ಏನಿದೆ ಸರ್ ದೊಡ್ಡದು, ಇದು ಆದಂಗೆಲ್ಲ ರೆಡಿ ಮಾಡ್ತಾ ಇರ್ತೀವಿ ಸರ್. ಈ ಕಡಾಯಿ ಹಾಂ ಸರ್ ಕಡಾಯಿ. ಸರ್ ರಸಮ್ ಇವಾಗ ರೆಡಿ ಆಗ್ತಾ ಇದೆ, ಹಾಂ. ಇನ್ನು ಲೇಟ್ ಆಗುತ್ತೆ ಸರ್ ಇದು ರೆಡಿ ಆಗಕ್ಕೆ. ಮತ್ತೆ ಅಲ್ಲೆಲ್ಲ ರೈಸ್. ಬಟ್ ಇದು ರಾತ್ರಿಗೆ? ಹಾಂ ಸರ್ ರಾತ್ರಿಗೆ ಸರ್ ಇದು 12:30 1 ಗಂಟೆವರೆಗೂ ಇರುತ್ತೆ ಸರ್. ಹಾಂ ರಾತ್ರಿಗೆಲ್ಲ ಖಾಲಿ ಆಗುತ್ತೆ ಸರ್. ಮತ್ತೆ ಮಾರ್ನಿಂಗ್ ನಾಳೆಗೆ ಮತ್ತೆ ಬೇರೆ ಅದು ಫ್ರೆಶ್. ಹಾಂ ಸರ್ ಫ್ರೆಶ್ ರೆಡಿ. ವಾವ್ ವಾವ್. ಇದೇನಿದು ಸರ್ ಇದು ಇಲ್ಲೇ ತೆಗಿಯೋದು ಸರ್ ಇದನ್ನ. ಪಾತ್ರೆ ಎಲ್ಲ ಇಲ್ಲೇ ಇಟ್ಬಿಟ್ಟು ಕೆಳಗಡೆ ಸಾಂಬಾರೆಲ್ಲ ಇಲ್ಲೇ ಬಳಸ್ಕೊಂತೀವಿ ಸರ್. ನೀರಿನ ಕೊಳಾಯಿ ತರ? ಹಾಂ ಸರ್ ಕೊಳ ಈ ಥರ ಕಾವೇರಿ ನೀರ್ ತರ. ಸರ್ ಇಲ್ಲಿ ರೈಸ್ ಇಕ್ಕಿದೀವಿ 15-20 ದಿವಸವರೆಗೂ ಇದು ಒಲೆ ಆರೋದೇ ಇಲ್ಲ. ಬರೋ ಅಮಾಸೆವರೆಗೂ ಇದು ರೈಸ್ ಹಿಂಗೆ ಉರಿತಾ ಇರುತ್ತೆ ರೈಸ್ ಪಾತ್ರೆ 24 ಹಾಂ 24 ಗಂಟೆ ಸರ್. ಬಟ್ 24 ಗಂಟೆ ಯಾರು ಊಟ ಮಾಡ್ತಾರೆ ಸರ್ ಭಕ್ತಾದಿಗಳು ಅಷ್ಟು ಜನ ಇದ್ದಾರೆ ಸರ್. ಭಕ್ತಾದಿಗಳು ಬರೋದೇ ತಿರ್ಗಾ ಮತ್ತೆ ಹೋಗ್ತಾ ಇರೋದೇ ಬರೋದೇ ಅಷ್ಟು ಜನ ಭಕ್ತಾದಿಗಳು ಸರ್ ಇಲ್ಲಿ ನಿರಂತರ ಹಾಂ ಸರ್ ಬೇಯ್ತಾ ಇರುತ್ತೆ. ಇದಕ್ಕೆ ಒಲೆ ಬಿಡುವೇ ಇಲ್ಲ? ಹಾಂ ಸರ್ ಬಿಡುವೇ ಇಲ್ಲ. ಬರೋ ಅಮಾಸೆವರೆಗೂ 15-20 ದಿವಸವರೆಗೂ ಈ ಪಾತ್ರೆ ಬಿಡುವೇ ಇಲ್ಲ ಸರ್. ಮಾಡೋರ್ಗೂ ಬಿಡುವಿಲ್ಲ? ಹಾಂ ಸರ್ ಬಿಡುವಿಲ್ಲ. ಭಕ್ತಾದಿಗಳು ಬರ್ತಾ ಇರ್ತಾರೆ, ಬೇರೆಯವ್ರು ಮಾಡ್ತಾ ಇರ್ತಾರೆ, ಒಬ್ರು ಹೋಗ್ತಿರ್ತಾರೆ, ಮತ್ತೆ ದಿನ ಒಬ್ರು ಬೇರೆ ಚೇಂಜ್ ಆಗ್ತಾ ಇರ್ತಾರೆ. ಮತ್ತೆ ಎಷ್ಟು? ಹಾಂ ಸರ್ 7-8 ಇರ್ತವೆ. ಮತ್ತೆ ತಿರ್ಗಾ ಇದಾದ್ಮೇಲೆ ಮತ್ತೆ ತಿರ್ಗಾ ಬೇಯಿಸೋದು ಬೇರೆ ಹಾಕೋದು ಸರ್. ಇಲ್ಲಿ ರೈಸ್ ಎಲ್ಲ ಆಗಿದ್ದೆಲ್ಲ ಇಲ್ಲೆಲ್ಲ ಸ್ಟಾಕ್ ಮಾಡ್ತೀವಿ ಸರ್. ಇದಾದ್ಮೇಲೆ ತಿರ್ಗಾ ಇದೆಲ್ಲ ಗುಂಪೆಲ್ಲ ಒಂದ್ ಹತ್ರ ಹಾಕಿರ್ತೀವಿ ರೈಸ್ನ. ಈ ರೈಸ್ ಬೇರೆ ಹಂಗೆ ದಾಸೋಗಿ ಸಪ್ಲೈ ಮಾಡ್ತಾ ಇರ್ತೀವಿ. ಮತ್ತೆ ಇದು ತುಂಬ ತಕ್ಷಣ ಈ ಕಡೆ ಒಂದಿದೆ, ಮತ್ತೆ ಇದನ್ನು ಫುಲ್ ಮಾಡ್ತೀವಿ. ಇಲ್ಲಿ ಯಾವುದು ಇದು ಖಾಲಿ ಆಗಂಗಿಲ್ಲ ಸರ್, ಫುಲ್ ಮಾಡ್ತಾ ಇರ್ತೀವಿ. ಅಲ್ಲಿ ಬೇಯ್ತಾ ಇರುತ್ತೆ, ಇಲ್ಲಿ ತಂದು ಹಾಕ್ತಾ ಇರ್ತೀವಿ ಸರ್. ಸರ್ ಇವರು ಯಾಕಂದ್ರೆ ಬಿಸಿ ಇರುತ್ತಲ್ಲ, ಬಿಸಿ ಕಾಲ್ಗೆ ತೊಂದರೆ ಆಗುತ್ತೆ ಅಂತ ಕಟ್ಕೊಂಡಿದ್ದಾರೆ ಸರ್. ಸೂಪರ್. ಸೊ ಅಲ್ಲಿ ಈಗ ಅದು ಪ್ರಸಾದಕ್ಕೆ ಹೋಗ್ತಾ? ಹಾಂ ಸರ್ ಪ್ರಸಾದಕ್ಕೆ ಹೋಗ್ತಾ ಇದೆ. ಮತ್ತೆ ತಿರ್ಗಾ ಅದಾದ ತಕ್ಷಣ ಮತ್ತೆ ಅಲ್ಲಿ ಬೇಯಿಸ್ತಾ ಇರೋದೆಲ್ಲ ಇಲ್ಲಿ ಹಾಕ್ತಾ ಇರ್ತಾರೆ ಸರ್. ಓಕೆ ಓಕೆ. ಸುಮಾರು 35 ಲಕ್ಷ ಜನ ಪ್ರತಿ ವರ್ಷ ಭಾಗವಹಿಸುವ ಕೊಪ್ಪಳದ ಗವಿಮಠದ ಜಾತ್ರೆ ಯಾವುದೇ ನೂಕು ನುಗ್ಗುಲು, ದೊಂಬಿ, ಗಲಾಟೆ, ಅಹಿತಕರ ಘಟನೆ ಇತ್ಯಾದಿ ಆಗದೆ ನಡೀತಾ ಇರೋದು ನಿಜವಾಗಿಯೂ ಒಂದು ಮ್ಯಾನೇಜ್ಮೆಂಟ್ ಪಾಠ, ಒಂದು ನಿರ್ವಹಣಾ ಶಾಸ್ತ್ರದ ಒಂದು ದೊಡ್ಡ ಪಾಠ ಅಂತ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಎಷ್ಟು ಅಚ್ಚುಕಟ್ಟಾಗಿ ಒಂದು ಗ್ರಾಮೀಣ ಭಾಗದಲ್ಲಿ ಇಷ್ಟು ಚೆನ್ನಾಗಿ ಇದನ್ನು ವ್ಯವಸ್ಥೆ ಮಾಡ್ತಾರೆ ಗವಿಮಠದ ಅಜ್ಜವರು ಮತ್ತು ಅವ್ರ ತಂಡ ಎಲ್ಲ ಸೇರಿ. ಇದರಿಂದ ನಾವು ಕಲಿಬೇಕಾದ ಬಹಳ ಇದೆ. ಒಂದು 100-200 ಜನ ಸೇರಿದ್ರೆ ಅಲ್ಲಿ ಕಾಲು ತುಳಿತಾ ಇಂಥದ್ದು ಏನೇನೋ ಆಗ್ಬಿಡ್ತವೆ, ಎಷ್ಟೋ ಜನಕ್ಕೆ ಪ್ರಸಾದ ಸಿಗಲ್ಲ, ಊಟ ಸಿಗಲ್ಲ, ಏನೋ ವ್ಯವಸ್ಥೆ. 35 ಲಕ್ಷ ಜನ ಭಾಗವಹಿಸುವ ಈ ಜಾತ್ರೆ ಎಷ್ಟು ಅದ್ಭುತವಾಗಿ, ಯಾರೊಬ್ಬರ ದೂರು ಕೂಡ ಇಲ್ಲಿ ಹೇಗೆ ನಡೆಯುತ್ತೆ ನಾವೆಲ್ಲ ಯೋಚಿಸ್ಬೇಕು. ಬಹುಶಃ ಅದೇ ಇರಬೇಕು ದೊಡ್ಡ ಪವಾಡ ಇಲ್ಲಿ, ಅದು ಅಷ್ಟು ಚೆನ್ನಾಗಿ ನಿರ್ವಹಣೆ ಮಾಡೋದೆ ಅಂತ ಅನ್ನೋದು ನನ್ನ ಅನಿಸಿಕೆ. ಸೊ ಬನ್ನಿ ಎಲ್ಲರೂ, ಕರ್ನಾಟಕದ ಜಾತ್ರೆಗಳು ಕರ್ನಾಟಕದ ಸಂಸ್ಕೃತಿ ಪರಂಪರೆಯನ್ನು ಎತ್ತಿ ಹಿಡಿಯುವಂಥ ಕೇಂದ್ರಗಳು, ಜನರನ್ನು ಒಗ್ಗೂಡಿಸುವ ಸೌಹಾರ್ದ ಮನೋಭಾವವನ್ನು ಬೆಳೆಸುವಂತಹ ಕೇಂದ್ರಗಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊಪ್ಪಳ ಜಾತ್ರೆಗೆ ಬನ್ನಿ, ಕರ್ನಾಟಕದ ಎಲ್ಲ ಜಾತ್ರೆಗಳಲ್ಲೂ ಭಾಗವಹಿಸಿ ಕುಟುಂಬ ಸ್ನೇಹಿತರ ಸಮೇತ. ಏನಂತೀರಿ ವಿನೋದ್? ಕೊಪ್ಪಳದ ಗವಿಯಲ್ಲಿ ಕೈಲಾಸ ತಂದಿಟ್ಟನು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.